ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ರೆಸಿಪಿ. ಸ್ಪೈಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ತುಂಬ ಸಿಂಪಲಾದ ರೆಸಿಪಿ ಇದು. ಹಾಗಾಗಿ ಬೆಂಡೆಕಾಯಿ ಯಾರಿಗೆ ಇಷ್ಟ ನೋಡಿ ಅವರು ಈವಾಗಲೇ ಲೈಕ್ ಮಾಡಿ. ಫಸ್ಟಿಗೊಂದು ಕಡಾಯಿ ತೊಗೊಳ್ಳಿ. ಅದರಲ್ಲಿ ಒಂದು 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇಲ್ಲಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ. ನೀವು ಕಮ್ಮಿ ಆದರೆ ಕಮ್ಮಿಯಲ್ಲಿ ಕೂಡ ಫ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಗಿಡ್ಡ ಸೈಜ್ ಬೆಂಡೆಕಾಯಿ ಆದ್ದರಿಂದ ಇಡಿಯನ್ನೇ ಹಾಕಿದ್ದೀನಿ. ಸ್ವಲ್ಪ ಉದ್ದದಾಗಿದ್ದರೆ ನೀವು ಅರ್ಧ ಕಟ್ ಮಾಡಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆ, ಸ್ವಲ್ಪ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಬೇಕು. ಓಕೆ, ಒಂದು ಸೈಡ್ ಬೆಂಡೆಕಾಯಿ ಫ್ರೈ ಆಗೋ ತನಕ ಇನ್ನೊಂದು ಸೈಡ್ ಮಸಾಲ ರೆಡಿ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ. 2 ಸಣ್ಣ ತುಂಡು ಶುಂಠಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೂ 3 ನಾನಿಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಸೈಜ್ ಟೊಮೆಟೊ 3 ಹಾಕಿದ್ದೀನಿ ನಾನಿಲ್ಲಿ. ಟೊಮೆಟೊ ಬೇಕಿದ್ರೆ ಜಾಸ್ತಿನೂ ಅಥವಾ ಕಮ್ಮಿನೂ ನೀವು ಇಲ್ಲಿ ಹಾಕ್ಬೋದು. ಓಕೆ, ಇವಾಗ ಇಷ್ಟನ್ನು ನಾವು ನೈಸಾಗಿ ಗ್ರೈಂಡ್ ಮಾಡೋಣ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಾವು ಗ್ರೈಂಡ್ ಮಾಡೋಣ. ಓಕೆ, ಇನ್ನೊಂದು ಸೈಡ್ ನೋಡಿ ಬೆಂಡೆಕಾಯಿ ಫ್ರೈ ಆಗ್ತಾ ಉಂಟು, ನೋಡ್ಬೋದು ನೀವು. ಚೆನ್ನಾಗಿ ಫ್ರೈ ಆಗಿದೆ, ಈ ರೀತಿ ಬರಬೇಕು. ಇವಾಗ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಇವಾಗ. ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಅರಶಿನ ಪೌಡರ್. ನೆಕ್ಸ್ಟ್ ಸ್ವಲ್ಪ ನಾನಿಲ್ಲಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರ್ ಹಾಕಿ. ನಾನಿಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಪೌಡರ್ 1 ಚಮಚದಷ್ಟು. ಆಮೇಲೆ ಇಲ್ಲಿ ಜೀರಾ ಪೌಡರ್ ಹಾಕಿದ್ದೀನಿ 1/4 ಚಮಚದಷ್ಟು. ಹಾಗೂ 1/4 ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡರ್. ಇಷ್ಟನ್ನು ಹಾಕಿ ನೋಡಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತೀನಿ ಅಷ್ಟೇ. ತುಂಬ ಜಾಸ್ತಿ ಫ್ರೈ ಮಾಡಿದರೆ ಕಪ್ಪಾಗುತ್ತೆ ಮಸಾಲ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ನೋಡಿ. ಇವಾಗ ನೋಡಿ ಚೆನ್ನಾಗಿದು ಮಿಕ್ಸ್ ಆಗಿದೆ, ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದರೆ ಮಸಾಲ ಕಪ್ಪಾಗೋದಿಲ್ಲ ಹಾಗೂ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ನೀರು ಹಾಕಿದ್ದೀನಿ. ಇವಾಗ ನಾವು ಹಾಕಿದ ಮಸಾಲ ಉಂಟು ನೋಡಿ, ನೀರು ಹಾಕಿದ್ದೀವಲ್ಲ, ಹಾಗಾಗಿ ಈ ಮಸಾಲ ಸ್ವಲ್ಪ ಗಟ್ಟಿ ಆಗಬೇಕು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸೋಣ. ಸ್ವಲ್ಪ ಹೊತ್ತಲ್ಲೇ ಇದು ಎಣ್ಣೆಯಲ್ಲೆಲ್ಲ ಫ್ರೈ ಆಗುತ್ತೆ, ಗಟ್ಟಿ ಆಗುತ್ತೆ ಮಸಾಲ, ಚೆನ್ನಾಗಾಗುತ್ತೆ ಆವಾಗ. ಇವಾಗ ನೀವು ನೋಡ್ಬೋದು ಮಸಾಲ ಗಟ್ಟಿಯಾಗಿದೆ ನೋಡಿ, ಈ ರೀತಿ ಬರುತ್ತೆ, ನೋಡ್ಬೋದು ನೀವು. ಪರ್ಫೆಕ್ಟ್ ಆಗಿದೆ. ಇವಾಗ ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಇದಕ್ಕೆ ಸೇರಿಸೋಣ. ನೋಡಿ ಈ ರೀತಿ ಗ್ರೈಂಡ್ ಮಾಡ್ತೀನಿ ನೈಸಾಗಿ, ಅದನ್ನು ಇದಕ್ಕೆ ಹಾಕೋಣ. ಹಾಕಿ ಇವಾಗ ನೀರೆಲ್ಲ ಏನು ಸೇರಿಸಬೇಡಿ. ಈ ಮಸಾಲ ಉಂಟು ನೋಡಿ, ಹಸಿ ಹಾಕಿದ್ರಿಂದ ಈ ನಾವು ಬೆಂಡೆಕಾಯಿಗೆಲ್ಲ ಎಣ್ಣೆ ಎಲ್ಲ ಹಾಕಿದ್ದೀವಿ ನೋಡಿ, ಆ ಎಣ್ಣೆಯಲ್ಲೇ ಇದು ಒಳ್ಳೆ ರೀತಿ ಫ್ರೈ ಆಗಲಿಕ್ಕೆ ಉಂಟು. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಇದೇ ರೀತಿ ಫ್ರೈ ಆಗಲಿಕ್ಕೆ ಬಿಡೋಣ. ಮಧ್ಯದಲ್ಲಿ ನೀವು ಮೇಲೆ ಕೆಳಗೆ ಮಾಡ್ತಾ ಇದ್ರೆ ಆಯಿತು. ಇಲ್ಲದಿದ್ದರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಮುಚ್ಚಿ ಕೂಡ ಇಡ್ಬೋದು. ಬೇಗನೆ ಇದು ಫ್ರೈ ಆಗುತ್ತೆ. ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಒಳ್ಳೆ ರೀತಿ ಕಾಣುತ್ತೆ ಮಸಾಲ. ಅಷ್ಟರವರೆಗೂ ಇದನ್ನು ನೋಡಿ ಇದೇ ರೀತಿ ನೀವು ಫ್ರೈ ಮಾಡಬೇಕು. ಓಕೆ, ಸ್ವಲ್ಪ ಹೊತ್ತಾಗಿದೆ. ಇವಾಗ ನೋಡಿ ಮಸಾಲ ಯಾವ ರೀತಿ ಬಂದಿದೆ. ನಾನು ಹೇಳಿದೆ ನೋಡಿ, ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಫ್ರೈ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ. ಎಣ್ಣೆ ಎಲ್ಲ ಇವಾಗ ನೋಡ್ಬೋದು ನೀವು ಮೇಲೆ ಬಂದಿದೆ. ಮಸಾಲ ಕೂಡ ಗಟ್ಟಿಯಾಗಿದೆ, ಕಂಪ್ಲೀಟ್ ಆಗಿದೆ, ಇವಾಗ ಡ್ರೈ ಆಗಿದೆ. ಈ ರೀತಿ ಬರಬೇಕು. ಇವಾಗ ಎಷ್ಟು ಬೇಕು ನೋಡಿ ಸ್ವಲ್ಪ ನೀರನ್ನು ಸೇರಿಸಿ, ಡ್ರೈ ಬೇಕಿದ್ದರೆ ಡ್ರೈ ಅಥವಾ ಸ್ವಲ್ಪ ನೀರು ರೀತಿ ಬೇಕಿದ್ದರೆ ನೀರು ರೀತಿ ಹೇಗೆ ಕೂಡ ನೀವು ಇದನ್ನು ಇಡ್ಬೋದು. ಸ್ವಲ್ಪ ನಾನು ಮಸಾಲ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ. ಹಾಗೂ ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಹುಳಿ ನೀರು ಹಾಕದಿದ್ದರೆ ಬೆಂಡೆಕಾಯಿಗೆ ಅಷ್ಟಾಗಿ ರುಚಿ ಬರೋದಿಲ್ಲ. ಹಾಗಾಗಿ ಒಂದು 1/4 ಲಿಂಬೆ ಗಾತ್ರ ಅಥವಾ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡು ಅದನ್ನು ನೀರು ಮಾಡಿ ಇದಕ್ಕೆ ನೋಡಿ ಈ ರೀತಿ ಕುದಿ ಬರುವಾಗ ಹಾಕಿಬಿಡೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಮ್ಮೆ ನೋಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರಲಿ, ಮುಚ್ಚಿಡಿ. ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ ಹಾಗೂ ತುಂಬ ಚೆನ್ನಾಗಾಗುತ್ತೆ. ಸಣ್ಣ ತುಂಡು ಬೆಲ್ಲ ಬೇಕಿದ್ರೆ ಹಾಕ್ಬೋದು ಅಥವಾ ಸ್ವಲ್ಪ ನೀವು ಸಕ್ಕರೆ ಬೇಕಿದ್ದರೂ ಸೇರಿಸ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಒಳ್ಳೆ ರೀತಿ ಕುದೀತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು. ನೀವು ಹೀಗೇನೆ ಅಲ್ಲ, ಅನ್ನದೊಟ್ಟಿಗೆ ಮಾತ್ರ ರೊಟ್ಟಿಗೂ ಇದು ಬೆಸ್ಟ್ ಆಗುತ್ತೆ. ಹಾಗಾಗಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ.
ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಉಂಟು, ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪೀಸ್ ಚಾನಲ್ ಅಂತ ಹೇಳಿ. ಅದನ್ನು ನೋಡಲಿಲ್ಲದಿದ್ದರೆ ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ. ಇಷ್ಟ ಆಗೋದಾದರೆ ಲೈಕ್ ಮಾಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಹೇಳಿದಾಗೆ ಇಡೀ ಬೆಂಡೆಯನ್ನು ಹಾಕಿದ್ದೀನಿ, ನೀವು ಅರ್ಧ ಕೂಡ ಹಾಕ್ಬೋದು. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.